ಫಸ್ಟ್ ಟೈಮ್ ನಾನು ಸ್ಟಾಕ್ ಮಾರ್ಕೆಟ್ ಎಂಟರ್ ಆದಾಗ ಆಸ್ ಅ ಬಿಗಿನರ್ ನನಗೂ ಟ್ರೇಡಿಂಗ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ನಾನು ಟ್ರೇಡಿಂಗ್ ನ ಮತ್ತೆ ಇನ್ವೆಸ್ಟಿಂಗ್ ನ ಎರಡನ್ನು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅಂದ್ರೆ ಎರಡು ಒಂದೇ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ರಿಯಲೈಸ್ ಆಗಿದ್ದು ಏನು ಅಂತ ಅಂದ್ರೆ ಟ್ರೇಡಿಂಗೇ ಬೇರೆ ಇನ್ವೆಸ್ಟಿಂಗೇ ಬೇರೆ ಅಂತ. ಅದು ಫಸ್ಟ್ ಟೈಮ್ ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಎಂಟರ್ ಆದಾಗ ತುಂಬಾ ಎಕ್ಸೈಟ್ಮೆಂಟ್ ಅನ್ನೋದಿರುತ್ತೆ. ಯಾವ ಸ್ಟಾಕ್ ಮೇಲ್ಗಡೆ ಹೋಗುತ್ತೆ, ಯಾವ ಸ್ಟಾಕ್ ಎರಡೇ ಬರುತ್ತೆ ಅನ್ನೋದು ಪ್ರಿಡಿಕ್ಟ್ ಮಾಡೋದಾಗಿರ್ಬೋದು, ಅಥವಾ ದುಡ್ಡು ಇನ್ವೆಸ್ಟ್ ಮಾಡಿದಾಗ ಎಷ್ಟು ಪರ್ಸೆಂಟ್ ಮೇಲ್ಗಡೆ ಹೋಯ್ತು ಇವತ್ತು ಅಂತ ನಾವು ಅನ್ಕೊಳ್ಳೋದಾಗಿರ್ಬೋದು. ಇದು ತುಂಬಾ ಎಕ್ಸೈಟಿಂಗ್ ಆಗಿರುತ್ತೆ. ಬಟ್ ಇದೇ ಎಕ್ಸೈಟ್ಮೆಂಟ್ ತುಂಬಾ ಡೇಂಜರಸ್ ಆಗಿ ಇರ್ಬೋದು. ಹಾಗಿದ್ರೆ ಟ್ರೇಡಿಂಗ್ ಅಂದ್ರೇನು? ಟ್ರೇಡಿಂಗ್ ಅಂದ್ರೆ ನೀವು ಒಂದು ಸ್ಟಾಕ್ ನ ಕಡಿಮೆ ಅವಧಿಗೆ ತಗೊಂಡು ಅದನ್ನ ಲಾಭ ಬರ್ತಿದ್ದಂಗೆ ಮಾರೋದು ಅಂತ. ಕೆಲವು ಜನ ಲಾಭ ಇಲ್ದಲೇನು ಮಾರ್ತಾರೆ, ಅದು ಬೇರೆ ವಿಷಯ. ಅಂದ್ರೆ ಒಂದ್ ಸ್ಟಾಕ್ ನ ನೀವು 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಬೈ ಮಾಡಿ ಅದನ್ನ ಮಾರಿದ್ರೆ ಅದನ್ನ ಟ್ರೇಡಿಂಗ್ ಅಂತಾರೆ. ಹಾಗೆ ಇನ್ವೆಸ್ಟಿಂಗ್ ಅಂತ ಅಂದ್ರೆ 1 ವರ್ಷಕ್ಕಿಂತ ಜಾಸ್ತಿ ಅವಧಿಗೆ ಸ್ಟಾಕ್ಸ್ ನ ಬೈ ಮಾಡಿ ಹೋಲ್ಡ್ ಮಾಡಿ ಆಮೇಲೆ ಅದನ್ನ ಮಾರೋದು ಅಂತ. ಟ್ರೇಡಿಂಗ್ ಅಲ್ಲಿ ಟೆಕ್ನಿಕಲ್ ಅನಾಲಿಸಿಸ್ ಮಾಡ್ತಾರೆ, ಹಾಗೆ ಇನ್ವೆಸ್ಟಿಂಗ್ ಅಲ್ಲಿ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅನ್ನೋದನ್ನ ಮಾಡ್ತಾರೆ. ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇವಾಗ ಫಾರ್ ದಿ ಟೈಮ್ ಬೀಯಿಂಗ್ ಒಂದು ಬೆಟ್ ಇದೆ ಅಂತ ಇಟ್ಕೊಳ್ಳೋಣ. ಕಾಯಿನ್ ನ ಫ್ಲಿಪ್ ಮಾಡ್ತೀನಿ, ಹೆಡ್ಸ್ ನ ನೀವು ಚೂಸ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಅದಕ್ಕೆ ನೀವು ₹1 ಬೆಟ್ಗೆ ಹಾಕಿದೀರಾ. ಅಕಸ್ಮಾತ್ ಟೈಲ್ಸ್ ಬಂತು ಅಂದ್ರೆ ನಿಮ್ಮ ಹತ್ರ ಇರೋ ₹1 ಹೊರಟೋಗುತ್ತೆ. ಕಾಯಿನ್ ನ ಫ್ಲಿಪ್ ಮಾಡ್ತೀನಿ, ಅಕಸ್ಮಾತ್ ಹೆಡ್ಸ್ ಬಂತು, ನಿಮ್ಗೆ ₹1 ಎಕ್ಸ್ಟ್ರಾ ಸಿಗುತ್ತೆ. ಅಕಸ್ಮಾತ್ ಟೈಲ್ಸ್ ಬಂತು ಅಂದ್ರೆ ನಿಮ್ಮ ಹತ್ರ ಇರೋ ₹1 ಹೊರಟೋಗುತ್ತೆ. ಇದನ್ನೇ ನಾವು ಟ್ರೇಡಿಂಗ್ ಅಂತ ಕರೆಯೋದು. ಟ್ರೇಡಿಂಗ್ ಅಲ್ಲಿ ನೀವು ₹1 ಅಕಸ್ಮಾತ್ ಟ್ರೇಡ್ಗೆ ಹಾಕಿದ್ರೆ ಬೇರೆಯವ್ರ ಹತ್ರ ಇರೋಂತ ದುಡ್ಡು ಅವರು ಟ್ರೇಡ್ ಮಾಡ್ತಾ ಇರ್ತಾರೆ, ನೀವು ಟ್ರೇಡ್ ಮಾಡ್ತಾ ಇರ್ತೀರಾ. ಅವ್ರು ಕಳ್ಕೊಂಡಿದ್ದ ದುಡ್ಡು ನಿಮಗ್ ಸಿಗುತ್ತೆ, ನೀವು ಕಳ್ಕೊಂಡಿದ್ದ ದುಡ್ಡು ಬೇರೆಯವ್ರಿಗೆ ಸಿಗ್ಬೋದು. ಇದನ್ನೇ ಟ್ರೇಡಿಂಗ್ ಅಂತ ನನ್ನ ಪ್ರಕಾರ ಹೇಳೋದು. ಏನಕ್ಕೆ ಅಂತ ಅಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಗ್ಯಾಂಬ್ಲಿಂಗ್ ಅಂತ ಹೇಳ್ಬೋದು. ಒಬ್ರು ದುಡ್ಡನ್ನ ಕಳ್ಕೊಂಡ್ರೆ ಇನ್ನೊಬ್ರಿಗೆ ಅದ್ ಲಾಭ ಆಗ್ತಾ ಇರುತ್ತೆ. ಟ್ರೇಡಿಂಗ್ ಅಲ್ಲಿ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 90% ಜನ ದುಡ್ಡನ್ನ ಕಳ್ಕೊಂತಾರೆ. ಇದು ಜಾಸ್ತಿ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ನಡೆಯೋದು ಜಾಸ್ತಿ. ಅಂದ್ರೆ ಜಾಸ್ತಿ ಜನ ದುಡ್ಡನ್ನ ಕಳ್ಕೊಳ್ಳೋದು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲೇ. ಇನ್ವೆಸ್ಟಿಂಗ್ ಅಂತ ಅಂದ್ರೆ ಇದೇ ಎಕ್ಸಾಂಪಲ್ ಮುಖಾಂತರ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ಸೇಮ್ ಕಾಯಿನ್ ನ ಫ್ಲಿಪ್ ಮಾಡಿದಾಗ ನೀವು ಹೆಡ್ಸ್ ನ ಚೂಸ್ ಮಾಡಿದ್ರೆ ಹೆಡ್ಸೇ ಬಂತು ಅಂತ ಅಂದ್ರೆ ಅಲ್ಲಿ ನಿಮ್ಗೆ ₹1 ಸಿಗುತ್ತೆ. ಅಕಸ್ಮಾತ್ ಟೈಲ್ಸ್ ಬಂತು ಅಂದ್ರೆ ನೀವು ಜಸ್ಟ್ 20 ಪೈಸೆ ಕಳ್ಕೊಂತೀರ. ಅಂದ್ರೆ ನೀವು ಲಾಸ್ ಮಾಡ್ಕೊಳ್ಳೋ ಅಂತದ್ದು ಕಡಿಮೆ ಇರುತ್ತೆ ಇನ್ವೆಸ್ಟಿಂಗ್ ಅಲ್ಲಿ, ಪ್ರಾಫಿಟ್ ಮಾಡ್ಕೊಳ್ಳೋ ಅಂತದ್ದು ತುಂಬಾ ಜಾಸ್ತಿ ಇರುತ್ತೆ. ಬಟ್ ಟ್ರೇಡಿಂಗ್ ಅಲ್ಲಿ ನೀವು ಲಾಸ್ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ, ಪ್ರಾಫಿಟ್ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ. ಹಾಗಾಗಿ ಅಕಸ್ಮಾತ್ ಲಾಸ್ ಆಯ್ತು ಅಂತ ಅಂದ್ರೆ ನೀವು ಎಂಟೈರ್ ಕ್ಯಾಪಿಟಲ್ ಲಾಸ್ ಔಟ್ ಆಗೋಗುತ್ತೆ. ಇದೇ ಇನ್ವೆಸ್ಟಿಂಗ್ ಮತ್ತೆ ಟ್ರೇಡಿಂಗ್ ಗೆ ಇರುವಂತಹ ಮೇಜರ್ ಡಿಫರೆನ್ಸ್. ಟ್ರೇಡಿಂಗ್ ಅಲ್ಲಿ ಲಕ್ ಅನ್ನೋದು ತುಂಬಾ ದೊಡ್ಡ ರೋಲ್ ಅನ್ನೋದನ್ನ ಪ್ಲೇ ಮಾಡುತ್ತೆ. ಅಂದ್ರೆ ನೀವು ಒಂದು ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ನ ರೀಡ್ ಮಾಡಿ ನೀವು ಪ್ರಿಡಿಕ್ಟ್ ಮಾಡಿದ್ರೆ ಮೇಲ್ಗಡೆ ಹೋಗುತ್ತೆ ಅಂತ. ಅಕಸ್ಮಾತ್ ಅದ್ ಮೇಲ್ಗಡೆ ಹೋಯ್ತು ಅಂತ ಅಂದ್ರೆ ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಅಕಸ್ಮಾತ್ ಅದ್ ಕೆಳಗಡೆ ಹೋಯ್ತು ಅಂತ ಅಂದ್ರೆ ನಿಮಗ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವತ್ತು ಸ್ಟಾಕ್ ಮಾರ್ಕೆಟ್ ಪಾಸಿಟಿವ್ ಆಗಿದೆಯಲ್ಲ, ನಾನು ತಗೊಂಡ್ಬಿಡ್ತೀನಿ ಸ್ಟಾಕ್ ನ ಅಂತ ನೀವು ತಗೊಂಡ್ರೆ ತಕ್ಷಣ ಅದು ಡೌನ್ ಆಗಿ ನಿಮಗ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇದು ಒಂಥರ ಜ್ಯೋತಿಷ್ಯ ತರಾನೇ. ನೀವು ಪ್ರಿಡಿಕ್ಟ್ ಮಾಡ್ತೀರಾ ಅದ್ ಮೇಲ್ಗಡೆ ಹೋಗುತ್ತೆ ಅಂತ, ಮೇಲ್ಗಡೆನೆ ಕಂಟಿನ್ಯೂಸ್ ಟ್ರೆಂಡ್ ಇದ್ದು ನಿಮಗ್ ಲಾಭ ಬಂತು ಅಂದ್ರೆ ನಿಮ್ ಲಕ್ಕು. ಅಕಸ್ಮಾತ್ ಕೆಳಗಡೆ ಹೋಯ್ತು ಅಂದ್ರೆ ಸಿಕ್ಕಾಬಟ್ಟೆ ಲಾಸ್ ಆಗುತ್ತೆ. ನೀವು ನಿಮ್ ಕ್ಯಾಪಿಟಲ್ ನ ಎಂಟೈರ್ಲಿ ಲೂಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಯಾರಿಗೂ ಗೊತ್ತಿರಲ್ಲ ಯಾವಾಗ ಯಾವ ಸ್ಟಾಕ್ ಪ್ರೈಸ್ ಮೇಲ್ಗಡೆ ಹೋಗುತ್ತೆ, ಯಾವಾಗ ಕೆಳಗಡೆ ಬರುತ್ತೆ ಅಂತ. ನನಗೂ ಗೊತ್ತಿರಲ್ಲ ಯಾವಾಗ ಸ್ಟಾಕ್ ಪ್ರೈಸ್ ಮೇಲ್ಗಡೆ ಹೋಗುತ್ತೆ, ಯಾವಾಗ ಕೆಳಗಡೆ ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಓವರ್ ಆಲ್ ಪಾಸಿಟಿವ್ ಇರುತ್ತಾ ನೆಗೆಟಿವ್ ಇರುತ್ತಾ ಅಂತ ಅಷ್ಟೊಂದೆಲ್ಲ ಎಲ್ಲರೂ ಪ್ರಿಡಿಕ್ಟ್ ಮಾಡೋದು ನಿಜ ಆಗೋ ತರ ಇದ್ರೆ, ಟ್ರೇಡಿಂಗ್ ಅಲ್ಲಿ ಆತರ ಪ್ರಿಡಿಕ್ಷನ್ಸ್ 100% ಅಕ್ಯುರೇಟ್ ಇದ್ದಿದ್ರೆ ಎಲ್ಲಾರು ಟ್ರೇಡರ್ಸ್ ಎಲ್ಲರೂ ದುಡ್ಡು ಮಾಡ್ಬೇಕಿತ್ತು. ಪ್ರಿಡಿಕ್ಷನ್ಸ್ ಮಾಡೋರ್ ಎಲ್ಲಾರ ಹತ್ರನೂ ದುಡ್ಡಿದ್ದು ಅವ್ರೆಲ್ಲಾರು ಬಿಲಿಯನಿಯರ್ಸ್ ಲಿಸ್ಟ್ ಅಲ್ಲಿ ಬರ್ಬೇಕಿತ್ತು. ಏನಕ್ ಬರಲ್ಲ ಹಾಗೆ ಅಂತ ಅಂದ್ರೆ ನಿಜ ಯಾರಿಗೂ ಗೊತ್ತಿರಲ್ಲ ಯಾವಾಗ ಸ್ಟಾಕ್ ಪ್ರೈಸ್ ಮೇಲ್ಗಡೆ ಹೋಗುತ್ತೆ, ಯಾವಾಗ ಕೆಳಗಡೆ ಬರುತ್ತೆ ಅಂತ ಯಾರ ಕೈಲೂ ಪ್ರಿಡಿಕ್ಟ್ ಮಾಡೋದಕ್ಕಾಗಲ್ಲ. ಇನ್ವೆಸ್ಟಿಂಗ್ ಅನ್ನೋದು ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡೋ ತರ. ಅಂದ್ರೆ ಆ ಬಿಸ್ನೆಸ್ ಚಿಕ್ಕದಾಗಿದ್ದಾಗ್ಲೇ ಅದನ್ನ ಐಡೆಂಟಿಫೈ ಮಾಡಿ ನೀವು ಅದರಲ್ಲಿ ಇನ್ವೆಸ್ಟ್ ಮಾಡಿ ಮುಂದೆ ಅದು ದೊಡ್ಡದಾಗಿದ ತಕ್ಷಣ ನಿಮ್ಗೆ ಅದರ ರಿಟರ್ನ್ ಅನ್ನೋದು ಸಿಗುತ್ತೆ. ಯಾಕೆ ಅಂದ್ರೆ ಕಂಪ್ನಿ ಹೇಗೆ ಎಕ್ಸ್ಪ್ಯಾಂಡ್ ಆಗ್ತಾ ಇರತ್ತೆ ಅದರ ರಿಟರ್ನು ಜಾಸ್ತಿ ಆಗುತ್ತೆ, ಜೊತೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಕೂಡ. ಕೋರ್ ಮಾಡಲ್ ಎಲ್ಲೇ ನೀವು ದುಡ್ಡು ಮಾಡಬೇಕು ಅಂತ ಅಂದ್ರೂ, ಅಂದ್ರೆ ನೀವು ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡಬೇಕು ಅಂತ ಅಂದ್ರೂ ಫಸ್ಟ್ ನೀವು ಸರ್ವೈವ್ ಆಗೋದನ್ನ ಕಲಿಬೇಕು. ಎಷ್ಟು ವರ್ಷ ನೀವು ಬಿಸ್ನೆಸ್ ಅಲ್ಲಿ ಸರ್ವೈವ್ ಆಗ್ತೀರಾ ಅಷ್ಟು ನೀವು ದುಡ್ಡು ಮಾಡ್ತೀರಾ ಅಂತ ಅಂತಾರೆ. ಹಾಗೆ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಅಷ್ಟೇನೆ. ನೀವು ₹1 ಇನ್ವೆಸ್ಟ್ ಮಾಡಿದ್ರೆ ಆ ₹1 ನೀವು ಆದಷ್ಟು ಸೇಫ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕು. ಅಂದ್ರೆ ಆ ₹1 ರಿಟರ್ನ್ಸ್ ಆಸೆ ಪಟ್ಟು ಕಳ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ₹1 ಇದ್ರೆ ತಾನೇ ನೀವು ₹2 ಮಾಡ್ಕೊಳ್ಳೋದಕ್ಕಾಗೋದು. ಆ ₹1 ನೀವು ಕಳ್ಕೊಂಡ್ರೆ
ನೀವು 2 ರೂಪಾಯಿನ ಮಾಡ್ಕೊಳೋದಕ್ಕಾಗಲ್ಲ. ನೀವು 1 ರೂಪಾಯಿನ ಆದಷ್ಟು ಸೇಫ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಒಂದಲ್ಲ ಒಂದ್ ದಿವಸ ಅದು 2 ರೂಪಾಯಿ ಆಗೇ ಆಗುತ್ತೆ. ಆ 2 ರೂಪಾಯಿ 4 ರೂಪಾಯಿ ಆಗೇ ಆಗುತ್ತೆ. ಹೀಗೆ ಈ ಕಾಂಪೌಂಡಿಂಗ್ ಅನ್ನೋದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಒಂಥರ ಟೆಸ್ಟ್ ಮ್ಯಾಚ್ ಇದ್ದಂಗೆ. ನೀವು ಇಲ್ಲಿ ಎಷ್ಟು ಸರ್ವೈವ್ ಆಗ್ತೀರಾ ಅಷ್ಟು ದುಡ್ಡು ಮಾಡ್ತೀರಾ. ಅಂದ್ರೆ ಒಂದು ಟೆಸ್ಟ್ ಮ್ಯಾಚ್ ಅಲ್ಲಿ ಒಬ್ಬ ಬ್ಯಾಟ್ಸ್ಮನ್ ಎಷ್ಟು ಸರ್ವೈವ್ ಆಗ್ತಾನೆ, ಅವ್ನ ವಿಕೆಟ್ ನ ಎಷ್ಟಾಗುತ್ತೆ ಅಷ್ಟು ಉಳಿಸ್ಕೋತಾನಲ್ಲ, ಅವನೇ ಜಾಸ್ತಿ ರನ್ಸ್ ಮಾಡೋದು. ಯಾರು ಫಸ್ಟ್ ಬಾಲೇ 6 4 ಹೊಡಿಯಕ್ ಹೋಗ್ತಾರೆ ಅವರು ಬೇಗ ಔಟ್ ಆಗ್ತಾರೆ ಟೆಸ್ಟ್ ಅಲ್ಲಿ. ಹಾಗೆ ನೀವು ಫಸ್ಟ್ ಬಾಲೇ 6 ಹೊಡಿಯಕ್ ಹೋಗೋ ತರನೇ ಟ್ರೇಡಿಂಗು. ನೀವು ಟ್ರೇಡಿಂಗ್ ಅಲ್ಲಿ ಬೇಗ ದುಡ್ಡು ಮಾಡ್ಕೊಬೇಕು ಅಂತ ಹೋದ್ರೆ ನೀವು ನಿಮ್ ಕ್ಯಾಪಿಟಲ್ನು ಲೂಸ್ ಮಾಡ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಹಾಗೆ ಇನ್ವೆಸ್ಟಿಂಗ್ ತರ ನೀವು ನಿಧಾನಕ್ಕೆ ಒಬ್ಬ ನಾರ್ಮಲ್ ಟೆಸ್ಟ್ ಪ್ಲೇಯರ್ ತರ ಆರಾಮಾಗಿ ಸಿಂಗಲ್ಸ್ ಆಡ್ಕೊಂಡು ಬಾಲ್ಸ್ ಇದ್ದಾಗ ಮಾತ್ರ 6 4 ಹೊಡೋದ್ರೆ ನೀವು ದುಡ್ಡು ಮಾಡ್ತೀರಾ. ನೀವು ಡೈಲಿ ಸ್ಟಾಕ್ಸ್ ನ ಬೈ ಮಾಡೋದು ಸೆಲ್ ಮಾಡೋದು ಬೈ ಮಾಡೋದು ಸೆಲ್ ಮಾಡೋದು ಮಾಡಿದ್ರೆ ನೀವು ಕಾಂಪೌಂಡಿಂಗ್ ಅನ್ನೋದನ್ನ ಎಂಜಾಯ್ ಮಾಡೋದಕ್ಕಾಗಲ್ಲ. ಹಾಗಿದ್ರೆ ಕಾಂಪೌಂಡಿಂಗ್ ಅಂದ್ರೆ ಏನು? ಕಾಂಪೌಂಡಿಂಗ್ ನ ಒಂದು ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳೋಣ. 10,000 ರೂಪಾಯಿ ನೀವು ಇನ್ವೆಸ್ಟ್ ಮಾಡಿದೀರಾ ಅಂತ ಅನ್ಕೊಳ್ಳೋಣ ಇವಾಗ. ನೆಕ್ಸ್ಟ್ 5 ಇಯರ್ಸ್ಗೆ ಅದು 20,000 ಆಗುತ್ತೆ. ಅದರ್ ನೆಕ್ಸ್ಟ್ 5 ಇಯರ್ಸ್ಗೆ ಅದು 40,000 ಆಗುತ್ತೆ. ಅದರ್ ನೆಕ್ಸ್ಟ್ 5 ಇಯರ್ಸ್ಗೆ ಅದು 80,000 ಆಗುತ್ತೆ. ಅದರ್ ನೆಕ್ಸ್ಟ್ 5 ಇಯರ್ಸ್ಗೆ ಅದು 1,60,000 ಆಗಿರುತ್ತೆ. ಅಂದ್ರೆ ನೀವು ಇನ್ವೆಸ್ಟ್ ಮಾಡಿದ್ದು ಜಸ್ಟ್ 10,000, ಈಗ 20 ಇಯರ್ಸ್ ಆದ್ಮೇಲೆ ಅದು 1,60,000 ಆಗಿದೆ. ಅಂದ್ರೆ ಹೇಗೆ ಕಾಂಪೌಂಡಿಂಗ್ ಅನ್ನೋದು ವರ್ಕ್ ಆಗುತ್ತೆ ಅನ್ನೋದು ಅರ್ಥ ಆಯ್ತಲ್ಲ. ಅಂದ್ರೆ ಡಬಲ್ ಆಗ್ತಾ ಇದ್ದಂಗೆ ನೀವು ದುಡ್ಡನ್ನ ಜಾಸ್ತಿ ಮಾಡೋಂತ ಚಾನ್ಸಸ್ ಇರುತ್ತೆ. ಅಂದ್ರೆ ನೀವು 10 ಲಕ್ಷ ದುಡಿಯೋದು ಕಷ್ಟ ಅಂತೆ, 1 ಕೋಟಿ ದುಡಿಯೋದು ಆರಾಮು. 10 ಲಕ್ಷ ನಿಮ್ ಹತ್ರ ಇದ್ರೆ ಆ 10 ಲಕ್ಷದಿಂದ 1 ಕೋಟಿ ಮಾಡೋದು ತುಂಬಾ ಈಸಿ. ಆ 1 ಕೋಟಿಯಿಂದ 2 ಕೋಟಿ ಮಾಡೋದು ತುಂಬಾ ಈಸಿ. 2 ಕೋಟಿಯಿಂದ 4 ಕೋಟಿ ಮಾಡೋದು ತುಂಬಾ ಈಸಿ. ಹಾಗಾಗಿ ನೀವು ಕ್ಯಾಪಿಟಲ್ ನ ಸೇಫ್ ಮಾಡ್ಕೊಂಡ್ರೆ ನೀವು ರಿಟರ್ನ್ಸ್ ಬರ್ತಿದ್ದಂಗೆ ಅದು ಕಾಂಪೌಂಡ್ ಆಗ್ತಾ ಆಗ್ತಾ ಹೋಗುತ್ತೆ. ಇಷ್ಟೊಂದ್ ಜನ ಟ್ರೇಡಿಂಗ್ ಹೋಗ್ತಾರಲ್ಲ, ಏನಕ್ಕೆ ಹೋಗ್ತಾರ ಗುರು ಅಂತ ನೀವು ಕೇಳಿದ್ರೆ ಮೊದಲನೇದಾಗಿ ಅತಿ ಆಸೆ, ಗ್ರೀಡ್ ಅಂತ ಅಂತೀವಲ್ಲ. ಬೇಗ ದುಡ್ಡು ಮಾಡ್ಬಿಡ್ಬೇಕು, ಬೇಗ ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೇಕು, ನನ್ಗೆ ಏನೇನ್ ಬೇಕು ಎಲ್ಲ ತಗೊಬೇಕು, ಐಫೋನ್ ತಗೊಬೇಕು, ಲ್ಯಾಂಬೋರ್ಗಿನಿ ತಗೊಬೇಕು, ನಾನು ಅಪಾರ್ಟ್ಮೆಂಟ್ ತಗೊಬೇಕು, ಈ ತರದ್ ಎಷ್ಟೊಂದು ಅತಿ ಆಸೆಗಳಿರುತ್ತಲ್ಲ, ಅದರಿಂದಾನೇ ಎಷ್ಟೊಂದ್ ಜನ ಟ್ರೇಡಿಂಗ್ ಹೋಗೋದು. ಟ್ರೇಡಿಂಗ್ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಗೊತ್ತಿರಲ್ಲ ಎಷ್ಟು ಡೇಂಜರಸ್ ಇರುತ್ತೆ ಟ್ರೇಡಿಂಗ್ ಅನ್ನೋದು. ಟ್ರೇಡಿಂಗ್ ಮಾಡಕ್ ಶುರು ಮಾಡದ್ಮೇಲೆ ಅವ್ರ ದುಡ್ಡನ್ನ ಕಳ್ಕೊಂಡ್ ಮೇಲೇನೆ ಅವ್ರಿಗೆ ಅರ್ಥ ಆಗೋದು ಇಷ್ಟೊಂದು ಕಷ್ಟ ಇದೆ ಟ್ರೇಡಿಂಗ್, ಇಷ್ಟೊಂದು ಡೇಂಜರಸ್ ಇದೆ ಅನ್ನೋದು ಅರ್ಥ ಆಗಿರುತ್ತೆ. ಆದ್ರೆ ಅಷ್ಟೊಂದು ತುಂಬಾ ಲೇಟ್ ಆಗಿ ಹೋಗಿರುತ್ತೆ. ಮೆಜಾರಿಟಿ ರಿಟೇಲ್ ಇನ್ವೆಸ್ಟರ್ಸ್ಗೆ ಯಾರು ಟ್ರೇಡ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಅವ್ರಿಗೆ ಈ ಟೆಕ್ನಿಕಲ್ ಅನಾಲಿಸಿಸ್ ಎಲ್ಲ ಏನೇನಿದೆ ಅದನ್ನ ಕಲಿಬೇಕು ಅಂತಾನೆ ಇರಲ್ಲ. ಯಾವ ಸ್ಟಾಕ್ ಮೇಲ್ಗಡೆ ಹೋಗ್ತಾ ಇದೆ ಅದನ್ನ ಬೈ ಮಾಡು, ಯಾವ ಸ್ಟಾಕ್ ಕೆಳಗಡೆ ಹೋಗ್ತಾ ಇದೆ ಅದನ್ನ ಸೆಲ್ ಆಫ್ ಮಾಡು ಅನ್ನೋ ಒಂದ್ ಮೈಂಡ್ ಸೆಟ್ ಅನ್ನೋದು ಇರುತ್ತಷ್ಟೇ. ಯಾವ ಸ್ಟಾಕ್ ಮೇಲ್ಗಡೆ ಹೋಗ್ತಾ ಇದೆ ಅದನ್ನ ಹೇಳಿ ಸರ್ ಸಾಕು, ಯಾವ ಸ್ಟಾಕ್ ಕೆಳಗಡೆ ಬೀಳ್ತಾ ಇದೆ ಅದನ್ನ ಹೇಳಿ ಸಾಕು, ಯಾವ್ದು ಬೈ ಮಾಡ್ಬೇಕು ಯಾವ್ದು ಸೆಲ್ ಮಾಡ್ಬೇಕು ಅಷ್ಟೇ ಹೇಳಿ ಅಂತ ಅಂತಾರೆ. ಇದನ್ನೇ ಎಷ್ಟೊಂದ್ ಜನ ಬ್ರೋಕರ್ಸ್ಗಳು ಮಿಸ್ಯೂಸ್ ಮಾಡ್ಕೊಂತಾರೆ. ಒಂದು ಟೆಲಿಗ್ರಾಮ್ ಚಾನಲ್ ಮಾಡೋದಂತೆ, ಈ ಸ್ಟಾಕ್ ಮೇಲ್ಗಡೆ ಹೋಗುತ್ತೆ ಅಂತ ಹೇಳೋದು, ಈ ಸ್ಟಾಕ್ ಕೆಳಗಡೆ ಹೋಗುತ್ತೆ ಟಾರ್ಗೆಟ್ ಇಷ್ಟಕ್ಕೆ ಮಾತ್ರ ಬೈ ಮಾಡಿ, ಇಷ್ಟಕ್ಕೆ ಸೆಲ್ ಆಫ್ ಮಾಡಿ ಅಂತ ಅಂತಾರೆ. ಯಾರಿಗ್ ಗೊತ್ತಿರುತ್ತೆ ಈ ಸ್ಟಾಕ್ ಇಷ್ಟಕ್ಕೆ ಹೋಗುತ್ತೆ ಇಷ್ಟಕ್ಕೆ ಬೀಳುತ್ತೆ ಅನ್ನೋದು? ಯಾರಿಗೂ ಗೊತ್ತಿರಲ್ಲ. ಅವರು ಬ್ರೋಕರೇಜ್ ನ ಜಾಸ್ತಿ ಚಾರ್ಜ್ ಮಾಡಬೇಕು, ಅವ್ರಿಗೆ ಬ್ರೋಕರೇಜ್ ಜಾಸ್ತಿ ಸಿಗ್ಬೇಕು ಅಂತ ಈ ಫೇಕ್ ಟೆಲಿಗ್ರಾಮ್ ಚಾನಲ್ಸ್ ಗಳನ್ನ ಮಾಡಿ ಜನರನ್ನ ಮಿಸ್ಯೂಸ್ ಮಾಡ್ಕೊಂತಾರೆ. ಆದಷ್ಟು ಈ ಟೆಲಿಗ್ರಾಮ್ ಚಾನಲ್ಸ್ ಗಳಿಂದ ದೂರ ಇರಿ. ಯಾವತ್ತು ರೆಕಮೆಂಡೇಶನ್ಸ್ ಗಳನ್ನ ಫಾಲೋ ಮಾಡಬೇಡಿ. ನಿಮ್ ಡಿಸಿಷನ್ಸ್ ನ ನೀವೇ ತಗೊಳೋದಕ್ಕೆ ಶುರು ಮಾಡಿ. ಯಾಕೆ ಅಂತ ಅಂದ್ರೆ ಅವನಿಗೆ ಅಷ್ಟೊಂದೆಲ್ಲ ಗೊತ್ತಿದ್ದು ಯಾವ ಸ್ಟಾಕ್ ಮೇಲ್ಗಡೆ ಹೋಗುತ್ತೆ ಅಂತಾನೆ ಗೊತ್ತಿದ್ರೆ ಅವನೇ ಯಾಕೆ ಟ್ರೇಡ್ ಮಾಡಿ ದುಡ್ಡು ಮಾಡ್ಕೊಬಾರ್ದು? ನಿಮ್ಗೆ ಏನಕ್ಕೆ ಬಂದ್ಬಿಟ್ಟು ಸಜೆಷನ್ಸ್ ನ ಕೊಟ್ಟು ಅವನ್ ಟೈಮ್ ನ ಏನಕ್ಕೆ ವೇಸ್ಟ್ ಮಾಡ್ತಾನೆ? ಅಂಡ್ ಅವ್ನಿಗೆ ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ಸ್ ಗೊತ್ತಿದ್ರೆ ಅವನೇ ಸಿಕ್ಕಾಬಿಟ್ಟೆ ದುಡ್ಡು ಮಾಡ್ಕೊಂಡು ನೆಕ್ಸ್ಟ್ ವಾರೆನ್ ಬಫೆಟ್ ಅಥವಾ ರಾಕೇಶ್ ಜುನ್ಜುನ್ವಾಲಾನೋ ಎಲ್ಲ ಆಗ್ಬಿಟ್ಟಿರೋನು. ದಯವಿಟ್ಟು ಈ ಫೇಕ್ ಅಡ್ವೈಸರಿಗಳನ್ನೆಲ್ಲ ಫಾಲೋ ಮಾಡಬೇಡಿ. ಯಾರಿಗೂ ಗೊತ್ತಿರಲ್ಲ ಯಾವಾಗ ಸ್ಟಾಕ್ ಮೇಲ್ಗಡೆ ಹೋಗುತ್ತೆ ಕೆಳಗಡೆ ಬೀಳುತ್ತೆ ಅಂತ. ಅವರು ಏನ್ ಮಾಡ್ತಾರೆ ಅಂತ ಅಂದ್ರೆ ಒಂದು ಸ್ಟಾಕ್ಸ್ ನ ಪಂಪ್ ಮಾಡ್ಬಿಟ್ಟು ಅದನ್ನ ನಿಮ್ಗೆ ಡಂಪ್ ಮಾಡೋ ಅಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಅವರು ಮುಂಚೆಗೇನೆ ಆ ಸ್ಟಾಕ್ ನ ಬೈ ಮಾಡಿ ಇಟ್ಕೊಂಡಿರ್ತಾರೆ ಕಡಿಮೆ ಪ್ರೈಸ್ಗೆ. ನೀವು ಯಾವಾಗ ಅವರು ಅಡ್ವೈಸರಿ ಕೊಟ್ಟಿದ ತಕ್ಷಣ ನೀವು ಬೈ ಮಾಡೋದಕ್ಕೆ ಹೋಗ್ತೀರಾ, ನೀವು ಬೈ ಮಾಡ್ತಿದ್ದಂಗೆ ಆ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೆ. ಸ್ಟಾಕ್ ಪ್ರೈಸ್ ಜಾಸ್ತಿ ಆಗ್ತಿದ್ದಂಗೆ ಅವರು ಮಾರೋದಕ್ಕೆ ಶುರು ಮಾಡ್ತಾರೆ. ನೀವು ಆ ಸ್ಟಾಕ್ಸ್ ನ ಹಿಡ್ಕೊಂಡೇ ಕೂತಿರ್ತೀರಾ, ಮಾರೋಣ ಲಾಭ ಬಂದಿದ ತಕ್ಷಣ ಅಂತ. ಬಟ್ ಆ ಸ್ಟಾಕ್ ಪ್ರೈಸ್ ತಿರ್ಗಾ ಮೇಲ್ಗಡೆ ಹೋಗೋದೇ ಇಲ್ಲ, ಕೆಳಗಡೆ ಹೋಗೋದಕ್ಕೆ ಶುರು ಮಾಡುತ್ತೆ. ನೀವು ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ಬೋದು, ಹಾಗೆ ಗ್ಯಾಮ್ಲಿಂಗ್ ಅಲ್ಲೂ ದುಡ್ಡು ಮಾಡ್ಬೋದು. ಗ್ಯಾಮ್ಲಿಂಗ್ ಅಲ್ಲೂ ಕರೆಕ್ಟ್ ಆಗಿ ಗೇಮ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಅದರ ಪ್ರಕಾರ ಆಡೋರು ದುಡ್ಡು ಮಾಡೋರು ಇದ್ದಾರೆ. ಹಂಗಂತ ನೀವು ದಿನ ಗ್ಯಾಮ್ಲಿಂಗ್ ಮಾಡ್ಕೊಂಡು ಕೂತ್ಕೊಳೋದಕ್ಕಾಗತ್ತಾ? ಇಲ್ಲ ಅಲ್ವಾ? ಹಾಗಾಗಿ ಆದಷ್ಟು ಬಿಸ್ನೆಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದರಲ್ಲಿ ಇರೋಂಥ ಇಂಡಸ್ಟ್ರಿ ಹೇಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಂತ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡಿ. ಕಂಪ್ನಿ ಚಿಕ್ಕದಿದ್ದು ಆ ಕಂಪ್ನಿ ಸಿಕ್ಕಾಬಟ್ಟೆ ದೊಡ್ಡದಾದಾಗ ನಿಮಗೆ ಸಿಕ್ಕಾಬಟ್ಟೆ ದುಡ್ಡು ಅನ್ನೋದು ಬರುತ್ತೆ.
ಫಾರ್ ಎಕ್ಸಾಂಪಲ್ ರಾಕೇಶ್ ಜುನ್ಜುನ್ವಾಲಾ ಟೈಟನ್ ಯಾವಾಗ ತುಂಬಾ ಚಿಕ್ಕದಾಗಿತ್ತು ಅವಾಗ ಇನ್ವೆಸ್ಟ್ ಮಾಡಿದ್ರು 90s ಅಲ್ಲಿ. ಇವಾಗ ಅದು ಎಷ್ಟು ದೊಡ್ಡ ಕಂಪ್ನಿ ಆಗಿದೆ ಅನ್ನೋದು ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಅಂತ ವಿಚಾರನೇ. ಈ ತರ ಎಷ್ಟೊಂದು ಎಕ್ಸಾಂಪಲ್ಸ್ಗಳಿದೆ. ಹಲವಾರು ಇನ್ವೆಸ್ಟರ್ಸ್ ತುಂಬಾ ಕಂಪ್ನಿ ಚಿಕ್ಕದಾಗಿದ್ದಾಗ ಇನ್ವೆಸ್ಟ್ ಮಾಡಿ ಅದು ಮಲ್ಟಿ ಬ್ಯಾಗರ್ ಸ್ಟಾಕ್ ಆಗಿರೋದು ತುಂಬಾ ಎಕ್ಸಾಂಪಲ್ಸ್ಗಳಿದೆ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟಿಂಗ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ಗೊತ್ತಿರಬೇಕು, ಹಾಗೆ ಬಿಸ್ನೆಸ್ ನ ಹೇಗೆ ಅನಲೈಸ್ ಮಾಡೋದು ಅಂತ ಗೊತ್ತಿರಬೇಕು. ನಾನು ಅದಕ್ಕೆ ಕ್ವಾಂಟಿಟೇಟಿವ್ ಅನಾಲಿಸಿಸ್ ನ ಮತ್ತೆ ಬಿಸ್ನೆಸ್ ಅನಾಲಿಸಿಸ್ ವಿಡಿಯೋಸ್ಗಳನ್ನ ಮುಂದೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಆದಷ್ಟು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಬಗ್ಗೆನೇ ಇರುತ್ತೆ. ಅಂದ್ರೆ ಪಿ ರೇಷಿಯೋ ಅಂದ್ರೇನು, ಪಿ ಬಿ ರೇಷಿಯೋ ಅಂದ್ರೇನು, ಹಾಗೆ ಎಷ್ಟೊಂದು ಏನೇನ್ ಟರ್ಮ್ಸ್ ಇದೆ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.